ಅಷ್ಟೇ ಮುಖ್ಯ. ಮತ್ತು ಫೀಲ್ಡಿಂಗ್ದಲ್ಲಿ ಒಂದು ಸ್ವಲ್ಪ ತಪ್ಪುಗಳಾಗಿದ್ದಾವೆ ಸಹಿತ ಟೀಕೆ ಟಿಪ್ಪಣಿಗಳು ಬರ್ತಾಯಿದ್ದಾವೆ. ಯಾಕಂದರೆ ಗೆಲ್ಲುವ ಮ್ಯಾಚ್ ಒಳ್ಳೆ ಬ್ಯಾಟ್ಸ್ಮನ್ ಗಿಲ್ಲು ಚೆನ್ನಾಗಿ ಮಾಡಿದ್ರು ಅವರು. ಇಲ್ಲಂತಲ್ಲ ಕೊನೆಗೆ ಬಂದು ಅವ್ರಿಗೂ ಏನೋ ಈ ಒಂದು ಪ್ರೆಷರ್ ತರಲಿಕ್ಕೆ ಆಗಲಿಲ್ಲ ಏನೋ ಅನ್ನುವಂಥದ್ದು. ಲಾಸ್ಟಿಗೆ ಬಂದಾಗ ಬುಮ್ರಾ ಅವ್ರಿಗೆ ಬಾಲ್ ಕೊಡ್ಲಿಕ್ಕೆ ಬಂದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಬುಮ್ರಾ ಅವರು ಅದನ್ನು ನಿರಾಕರಿಸಿದರು ಅನ್ನುವಂಥದ್ದು ಇವೆಲ್ಲ ನೋಡಿದಾಗ ಕೋಚ್ ಅವರು ಎಲ್ಲೂ ಎಡುತ್ತಾ ಇದ್ದಾರೆ. ಮತ್ತು ಗಿಲ್ ಅವರು ಮುಂದಿನ ದಿನದಲ್ಲ ಇನ್ನೂ ಇಫೆಕ್ಟಿವ್ ಆಗ್ಬೋದಾ ಅಂತ. ಆದರೆ ಫಸ್ಟ್ ಟೆಸ್ಟ್ ಅದ ಗಿಲ್ ಅವ್ರಿಗೆ ಕ್ಯಾಪ್ಟನ್ ಆಗಿ ಅವ್ರಿಗೆ ಇನ್ನೂ ಸ್ವಲ್ಪ ನೋಡಬೇಕಪ್ಪ, ಇನ್ನೊಂದು 5 ಟೆಸ್ಟ್ಗಳು ಇನ್ನೂ 4 ಟೆಸ್ಟ್ಗಳನ್ನ ಪರೀಕ್ಷೆ ಮಾಡಬೇಕು ಅನ್ನುವಂಥ ಮಾತುಗಳಿದ್ದಾವೆ. ಅವ್ರ ಬಗ್ಗೆ ಹೆಚ್ಚಿಗೆ ಕೋಚ್ ಗಂಭೀರ್ ಅವ್ರ ಮೇಲೆ ಈ ಸಲ ಗೆಲ್ಲಬೇಕು ಅನ್ನೋಂಥ. ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಸಂಜಯ್ ಮಾಂಜ್ರೇಕರ್ ಅವರು ಹಿಂದೊಮ್ಮೆ ಹೇಳಿದ್ದಾರೆ ಅದನ್ನು, ಆದಷ್ಟು ಗೌತಮ್ ಗಂಭೀರ್ ಅವರನ್ನು ಮಾಧ್ಯಮದಿಂದ ದೂರ ಇಡ್ರಿ ಅಂತ. ಯಾಕಂದರೆ ಮಾಧ್ಯಮದಲ್ಲಿ ಏನೋ ಹೆಚ್ಚು ಕಡಿಮೆ ಮಾತಾಡೆ ಸ್ವಲ್ಪ ಒತ್ತಡಗಳನ್ನು ತಮ್ಮ ತರುವಂಥ ಪ್ರಸಂಗ ಆಗಬಾರ್ದು, ಅದು ಬೇಕಾಗಿಲ್ಲ ಅಂತೇಳಿ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಂಗ್ಲೆಂಡ್ ಪಾಸ್ ಟೈಮ್ದಲ್ಲ ಏನಪ್ಪ ಅಂತಂದ್ರೆ ಮಧ್ಯಮ ಸರದಿಯ ಆಟಗಾರ ಸರ್ಫರಾಜ್ ಖಾನ್ ಅವರನ್ನು ಕೈ ಬಿಟ್ಟಿದ್ದೇಕೆ ಅನ್ನೋ ಒಂದು ಪ್ರಶ್ನೆ ಅದ. ಸರ್ಫರಾಜ್ ಖಾನ್ ಅವರು ಅದು ಹೇಳಿದೆ ನಿಮಗೆ ಆರಂಭದಲ್ಲ. ಸ್ವಲ್ಪ ಈ ದಿಶೆಯಲ್ಲಿ ನೋಡಲಾರ್ದ ಅಂದ್ರೆ ಒಂದು ಸಂಪ್ರದಾಯ ನೆಲೆಗಟ್ಟೆಲ್ಲ ಅಥವಾ ಒಂದು ಧಾರ್ಮಿಕ ನೆಲೆಗಟ್ಟೆಯಲ್ಲಿ ನೋಡಲಾರ್ದ ಅವ್ರ ಯೋಗ್ಯತೆ ಮೇಲೆ ಅವ್ರನ್ನ ತೊಗೊಳ್ಳೋಂಥ ಕೆಲಸಗಳಿಲ್ಲ ಆಗಬೇಕಾಗ್ಯಾವ ಅನ್ನುವಂಥ ಮಾತುಗಳನ್ನು ಇವೆಲ್ಲ ನೋಡಿದಾಗ ಸಹಜವಾಗಿ ಏನಾಗಿಬಿಡ್ತದಪ್ಪ ಇಲ್ಲೇ ಆಗಪ್ಪ ಇದೆಲ್ಲ ಅನ್ನುವಂಥ ಮಾತು. ಅದಕ್ಕೆ ಗಂಭೀರ